ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ದೋಸೆ ಅಥವಾ ಇಡ್ಲಿ ಹಿಟ್ಟು ಅಂದರೆ ನಾವು ಮಾಡಿರುವಂಥ ಹಿಟ್ಟಲ್ಲಿ ಉಳಿದಿದ್ರೆ ನಮಗೆ ಅದನ್ನು ಯಾವ ರೀತಿ ಉಪಯೋಗಿಸ್ಬೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಅದರಲ್ಲೊಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ಹಾಕುವಂತಹ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲೊಂದು ಕಡಾಯಿ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಕಪ್ ನೀರು ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಹಾಕ್ತಾ ಇರೋದು. ಕರೆಕ್ಟ್ 1 ಕಪ್ ನೀರು. ಇನ್ನು ಸ್ಟವ್ ಆನ್ ಮಾಡಬೇಕು. ಇನ್ನು ಇದು ಕುದಿಬೇಕು, ನೀರು ಚೆನ್ನಾಗಿ ಕುದಿ ಬರಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಈ ನೀರು ಚೆನ್ನಾಗಿ ಕುದಿಲಿ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಇದಕ್ಕೆ ಸೇರಿಸ್ತಾ ಇರೋದು ಇಡ್ಲಿ ಅಥವಾ ದೋಸೆ ಹಿಟ್ಟು. ಅಂದ್ರೆ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ಮಾಡಿಟ್ಟಂತಹ ಹಿಟ್ಟು ಉಳಿದಿದ್ರೆ ನಮಗೆ ಸಂಜೆ ಹೊತ್ತು ಇದನ್ನ ಈ ರೀತಿ ಮಾಡ್ಬೋದು. 1 ಕಪ್ ಹಿಟ್ಟು ಕರೆಕ್ಟ್ ಆಗಿ ಹಾಕ್ತಾ ಇರೋದು. 1 ಕಪ್ ನೀರಿಗೆ ಕರೆಕ್ಟ್ 1 ಕಪ್ ಹಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಹಿಟ್ಟು ಇಷ್ಟು ದಪ್ಪ ಇದೆ. ಇನ್ನು ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ತಳ ಹಿಡಿಬಾರ್ದು, ಸಣ್ಣ ಉರಿಯಲ್ಲಿ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ 1/4 ಕಪ್ ರವೆ ಕೂಡ ಸೇರಿಸ್ತಾ ಇದ್ದೀನಿ. ಅದೇ ರೀತಿ 1/4 ಕಪ್ ಅಕ್ಕಿ ಹುಡಿ ಕೂಡ ಹಾಕ್ತೀನಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಇದು ಸ್ವಲ್ಪ ಗಟ್ಟಿ ಬರಬೇಕು, ಚೆನ್ನಾಗಿ ಬೆಂದು ಗಟ್ಟಿ ಬರಬೇಕು. ಫ್ಲೇಮ್ ಮಾತ್ರ ಸಣ್ಣ ಉರಿಯಲ್ಲಿಟ್ಟು ಮಾಡಬೇಕು, ಇಲ್ಲಾಂದ್ರೆ ಬೇಗ ತಳ ಹಿಡಿದು ಬಿಡುತ್ತೆ. ನೋಡಿ, ಚೆನ್ನಾಗಿ ಬೆಂದು ಹಿಟ್ಟೆಲ್ಲ ಗಟ್ಟಿಯಾಗಿ ಬಂದಿದೆ. ನಮಗೆ ಈ ಸ್ಟೇಜಿಗೆ ಬರಬೇಕು. ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ನಮಗೆ ಸ್ಟವ್ ಆಫ್ ಮಾಡ್ಬೋದು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಇದಕ್ಕೆ ನಾನು ಈರುಳ್ಳಿ, ತುಂಡು ಮಾಡಿಟ್ಟಂತಹ ಈರುಳ್ಳಿ 1 ಹಾಕ್ತಾ ಇದ್ದೀನಿ. ಅದೇ ರೀತಿ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಕೂಡ ಜಜ್ಜಿಬಿಟ್ಟು ಹಾಕ್ತೀನಿ. 1 ಹಸಿಮೆಣಸಿನಕಾಯಿ ಹಾಕ್ತೀನಿ. ಇನ್ನು ನಿಮಗೆ ಎಕ್ಸ್ಟ್ರಾ ಏನಾದರೂ ಬೇಕಿದ್ರು ಸೇರಿಸ್ಬೋದು. ಈ ರೀತಿ ಕ್ಯಾರೆಟ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಬೇಕಿದ್ರು ನಿಮ್ಗೆ ಇಷ್ಟ ಇರೋದು ಎಕ್ಸ್ಟ್ರಾ ಬೇಕಿದ್ರೆ ಸೇರಿಸ್ಬೋದು. ಇದಕ್ಕೆ ಹಾಕ್ಬಿಟ್ಟು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ. ಅಂದ್ರೆ ನಾವು ಸೇರಿಸಿದಂತಹ ಈರುಳ್ಳಿ ಎಲ್ಲ ನಮ್ಮ ಹಿಟ್ಟಿಗೆ ಫುಲ್ಲಾಗಿ ಮಿಕ್ಸ್ ಆಗಬೇಕು, ಒಂದೇ ಬದಿಯಲ್ಲಿ ನಿಲ್ಬಾರ್ದು. ನೋಡಿ, ಸ್ಟವ್ ಆಫ್ ಮಾಡಿದ್ದೀನಿ. ಅಲ್ಲಿಂದಲೇ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇರೋದು. ಆವಾಗಲೇ ಆಫ್ ಮಾಡಿದ್ದೀನಿ ಸ್ಟವ್ ನಾನು. ನೋಡಿ, ಈ ರೀತಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಬಿಸಿ ಇದೆ. ಆರಿದ್ಮೇಲೆ ನೋಡಿ ಇದನ್ನ ಈ ರೀತಿ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮುಟ್ಟುವಾಗ ಸ್ವಲ್ಪ ಕೈಗೆ ನೀರು ಹಾಕೊಂಡು ಮುಟ್ಟಿದ್ರೆ ನಮ್ಮ ಕೈಗೆಲ್ಲ ಅಂಟಲ್ಲ. ನೀರು ಅಥವಾ ಎಣ್ಣೆ, ನಾನಿಲ್ಲಿ ನೀರಲ್ಲಿ ಹಾಕೊಂಡಿದ್ದೀನಿ. ಇನ್ನು ನೋಡಿ, ಈ ರೀತಿ ಉಂಡೆ ಮಾಡಿಬಿಟ್ಟು ನಮ್ಮ ಹೆಬ್ಬೆರಳು ಉಪಯೋಗಿಸಿ ಈ ರೀತಿ ಮಾಡಿದ್ರೆ ಆಯ್ತು. ಆವಾಗ ಈ ಶೇಪ್ ಸಿಗುತ್ತೆ ನಮಗೆ. ಇಲ್ಲಿ ನೋಡಿ, ಈ ರೀತಿ ಅಂದ್ರೆ ಇದು ಸ್ವಲ್ಪ ಉಂಡೆ ತರ ಇರುತ್ತೆ, ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಅಥವಾ ನಮಗೆ ನೋಡಿ ಅದನ್ನೇ ನಾನು ಪುನಃ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ಕರೆಕ್ಟ್, ಅಂದ್ರೆ ಬೇಗ ಬೇಯಬಹುದು ಕೂಡ. ಆಮೇಲೆ ಈ ರೀತಿ ತೂತು ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟ್ ಒಂದೇ ಶೇಪ್ ಅಲ್ಲಿ ಮಾಡ್ಬೋದು. ನಮಗೆ ಎಲ್ಲ ಮಾಡಿ ರೆಡಿ ಮಾಡಿರ್ತೀನಿ. ಆಮೇಲೆ ಇಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು. ಬಿಸಿಯಾದ ಎಣ್ಣೆಯಲ್ಲಿ ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡಿದ್ರಾಯ್ತು. 2 ಬದಿ ಕೂಡ ಇದನ್ನ ತಿರುಗಿಸಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅಂದ್ರೆ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಬರುವ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಿ ರೆಡಿ ಆಗಿದೆ. ಇವಾಗ ಅಂದ್ರೆ ಉಳಿದಿರುವಂತಹ ದೋಸೆ ಅಥವಾ ಇಡ್ಲಿ ಹಿಟ್ಟಿನಲ್ಲಿ ರೆಡಿ ಆಗಿರುವಂತಹ ವಡೆ ಇದು. ನೋಡಿ, ಈ ರೀತಿ ಇರುತ್ತೆ. ಈ ಕಲರಿಗೆ ಬರಬೇಕು, ಇಷ್ಟು ಫ್ರೈ ಮಾಡಲೇಬೇಕು, ಇಲ್ಲಾಂದ್ರೆ ಒಳಗಡೆ ಫ್ರೈ ಆಗಲ್ಲ. ನೋಡಿ, ಇವಾಗ ಎಲ್ಲ ವಡೆ ಕೂಡ ರೆಡಿ ಆಗಿದೆ. ಒಂದೇ ಸೈಜಲ್ಲಿ ಇದೆ. ನೋಡಿ, ಎಷ್ಟೊಂದು ಕ್ಯೂಟ್ ಆಗಿದೆ ನೋಡೋದಿಕ್ಕೆ. ಅದೇ ರೀತಿ ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ಹೊರಗಡೆ, ಅದೇ ರೀತಿ ಒಳಗಡೆ ಸಾಫ್ಟ್ ಆಗಿರುತ್ತೆ. ವಾವ್! ನೋಡಿ, ಇವಾಗ ನಾನು ಬಿಸಿ ಕಟ್ ಮಾಡ್ತಾ ಇರೋದು. ನೋಡಿ, ಒಳಗಡೆ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಹೊರಗಡೆ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ. ಅಂದ್ರೆ ಬಿಸಿಯಾಗಿ ತಿನ್ನುವಾಗ ಸೂಪರ್ ಆಗುತ್ತೆ. ಹೊರಗಡೆ ಕ್ರಿಸ್ಪಿಯಾಗಿ ಗರಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಇದು ನಮಗೆ ಚಟ್ನಿ ಜೊತೆ ತಿನ್ಬೋದು ಅಥವಾ ಸಾಸ್ ಜೊತೆ ತಿನ್ಬೋದು. ಯಾವುದ್ರ ಜೊತೆ ತಿಂದ್ರೂ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.